ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಗುಟ್ಕಾ ತಂಬಾಕು ಪ್ರಿಯರಿಗೆ ಬಿಗ್ ಶಾಕ್ ಎದುರಾಗಿದೆ. ರಾಜ್ಯ ಸರ್ಕಾರದಿಂದ ಮಹತ್ವದ ಆದೇಶವನ್ನ ಹೊರಡಿಸಲಾಗಿದೆ. ಗುಟ್ಕಾ ತಂಬಾಕು ಪಾನ್ ಮಸಾಲವನ್ನ ಬ್ಯಾನ್ ಮಾಡಲಾಗಿದೆ. ತಂಬಾಕು ಉತ್ಪನ್ನಗಳಿಗೂ ಈಗ ನಿಷೇಧ ಅನ್ವಯವಾಗಲಿದೆ. ಮಾರಾಟ ಮತ್ತು ಖರೀದಿಗೆ 1 ವರ್ಷ ನಿಷೇಧವನ್ನ ಸರ್ಕಾರ ಹೇರಿದೆ. ಆರೋಗ್ಯ ದೃಷ್ಟಿಯಿಂದ ಸರ್ಕಾರ ಈ ದಿಟ್ಟ ಹೆಜ್ಜೆಯನ್ನ ಇಟ್ಟಿದೆ. ನಿಕೋಟಿನ್ ಒಳಗೊಂಡಂತಹ ಪಾನ್ ಮಸಾಲ ಬ್ಯಾನ್ ಮಾಡಲಾಗಿದೆ. ಆಗಸ್ಟ್ 10ರಿಂದಲೇ ನೂತನ ಆದೇಶ ಜಾರಿಗೆ ಬಂದಿರುವಂತದ್ದು. ಈ ವಿಷಯವಾಗಿ ಈಗ ತಂಬಾಕು ಪ್ರಿಯರು ಯಾರಿದ್ದಾರೆ ಎಲ್ಲರಿಗೂ ಕೂಡ ಇದೊಂದು ಶಾಕ್ ಅಂತಲೇ ಹೇಳ್ಬಹುದು. ಇಲ್ಲಿ ಆಹಾರ ಸುರಕ್ಷತೆ ಮತ್ತು ಸಾರ್ವಜನಿಕ ಆರೋಗ್ಯದ ದೃಷ್ಟಿಯಿಂದ ಕರ್ನಾಟಕ ಸರ್ಕಾರ ಬುಧವಾರ ಅಂದ್ರೆ ಇವತ್ತು ಮಧ್ಯಾಹ್ನ ಮಹತ್ವದ ಒಂದು ಆದೇಶವನ್ನ ಹೊರಡಿಸಿದೆ. ಪಾನ್ ಮಸಾಲ ಉತ್ಪನ್ನಗಳ ಮೇಲೆ 1 ವರ್ಷದ ನಿಷೇಧವನ್ನ ಹೇರಲಾಗಿದೆ. ರಾಜ್ಯಾದ್ಯಂತ ಗುಟ್ಕಾ ಹಾಗೂ ತಂಬಾಕು ಅಥವಾ ನಿಕೋಟಿನ್ ಒಳಗೊಂಡಂತ ಪಾನ್ ಮಸಾಲ ಉತ್ಪನ್ನಗಳ ಮೇಲೆ 1 ವರ್ಷದ ನಿಷೇಧವನ್ನ ಹೇರಲಾಗಿದೆ. ಗುಟ್ಕಾ ಹಾಗೂ ತಂಬಾಕು ಅಥವಾ ನಿಕೋಟಿನ್ ಒಳಗೊಂಡಂತ ಪಾನ್ ಮಸಾಲ ಉತ್ಪನ್ನಗಳ ತಯಾರಿಕೆ, ದಾಸ್ತಾನು, ವಿತರಣೆ, ಸಾಗಣೆ ಮತ್ತು ಮಾರಾಟವನ್ನ ಆಹಾರ ಸುರಕ್ಷತಾ ಆಯುಕ್ತರು ನಿಷೇಧಿಸಿದ್ದಾರೆ. ಇದಲ್ಲದೆ ಪಾನ್ ಮಸಾಲದೊಂದಿಗೆ ಮಿಶ್ರಣ ಮಾಡಲು ಅನುಕೂಲಕವಾಗುವಂತೆ ಪ್ರತ್ಯೇಕವಾಗಿ ಪ್ಯಾಕ್ ಮಾಡಿ ಮಾರಾಟ ಮಾಡುವಂತಹ ತಂಬಾಕು ಉತ್ಪನ್ನಗಳಿಗೂ ಕೂಡ ಈ ನಿಷೇಧ ಅನ್ವಯವಾಗಲಿದೆ. ಈ ಕ್ರಮದಿಂದ ರಾಜ್ಯಾದ್ಯಂತ ಇಂತಹ ಉತ್ಪನ್ನಗಳ ತಯಾರಿಕೆ ಮತ್ತು ಮಾರಾಟಕ್ಕೆ 1 ವರ್ಷದ ಮಟ್ಟಿಗೆ ಸಂಪೂರ್ಣ ತಡೆ ಬೀಳಲಿದೆ. ಆದೇಶವನ್ನ ಉಲ್ಲಂಘಿಸುವ ತಯಾರಕರು, ವಿತರಕರು ಹಾಗೆ ಚಿಲ್ಲರೆ ವ್ಯಾಪಾರಿಗಳು ಸೇರಿದಂತೆ ಸಂಬಂಧಪಟ್ಟವರ ವಿರುದ್ಧ ತಪಾಸಣೆ ನಡೆಸಿ ಕ್ರಮಕ್ಕೆ ಕೈಗೊಳ್ಳೋದಕ್ಕೆ ಅಧಿಕಾರಿಗಳು ಮುಂದಾಗುವಂತಹ ನಿರೀಕ್ಷೆ ಇದೆ. ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದಾದಂಥ ತಂಬಾಕು ಮತ್ತು ನಿಕೋಟಿನ್ ಉತ್ಪನ್ನಗಳನ್ನ ಬಳಕೆಯನ್ನ ನಿಯಂತ್ರಿಸೋದಕ್ಕೆ ಈ ಒಂದು ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಹಾಗಾಗಿ ಕರ್ನಾಟಕ ಸರ್ಕಾರ ಈ ಒಂದು ನಿರ್ಧಾರವನ್ನ ಕೈಗೊಂಡಿರುವಂಥದ್ದು. 1 ವರ್ಷಗಳ ಕಾಲ ಈ ರೀತಿಯಾಗಿ ಮಾರಾಟವಾಗಲಿ, ತಯಾರಿಕೆಯಾಗಲಿ, ಬಳಕೆಯಾಗಿ ಮಾಡು ಹಾಗಿಲ್ಲ ಅಂತ ಹೇಳಿ ನಿಷೇಧವನ್ನ ಹೇರಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾ ಹೋಗ್ತಾರೆ. ಮಂಜುನಾಥ್, ಇಲ್ಲಿ ಗುಟ್ಕಾ ತಂಬಾಕು ಪ್ರಿಯರಿಗೆ ಇದೊಂದು ಶಾಕ್ ಅಂತಲೇ ಹೇಳ್ಬೋದು. ರಾಜ್ಯ ಸರ್ಕಾರದಿಂದ ಈ ಒಂದು ಮಹತ್ವದ ಆದೇಶವನ್ನ ತೆಗೆದುಕೊಳ್ಳಲಾಗಿದೆ. ಹಾಗಾದ್ರೆ ಇದು 1 ವರ್ಷ ಈ ಒಂದು ಅವಧಿಯನ್ನ ನಿಗದಿ ಮಾಡೋದಕ್ಕೆ ಕಾರಣ ಏನು? ಸುನಿಧಿ, ರಾಜ್ಯದಲ್ಲಿ ಕ್ಯಾನ್ಸರ್ ಕಾರಕ ಪ್ರಕರಣಗಳು ಸೇರಿದಂತೆ ಆರೋಗ್ಯವನ್ನ ಕೆಡಿಸ್ಕೊಳ್ಳುವಂತ ಪ್ರಕರಣಗಳ ಸಂಖ್ಯೆ ದಿನೇ ದಿನೇ ಏರಿಕೆ ಆಗ್ತಾ ಇದೆ. ಈ ಮೂಲವನ್ನ ಹುಡುಕ್ತಾ ಹೋದಂತೆಲ್ಲನೂ ತಂಬಾಕು ಸೇರಿದಂತೆ ಗುಟ್ಕಾ ಪ್ರಕರಣಗಳಿಂದಲೇ ಹೆಚ್ಚಾಗಿ ಆರೋಗ್ಯವನ್ನ ಕೆಡಿಸ್ಕೊಳ್ಳುವಂತ ಕೆಲಸ ರಾಜ್ಯದಲ್ಲಿ ಆಗ್ತದೆ ಎನ್ನುವಂಥದ್ದು ಸಾಬೀತಾಗತ್ತೆ. ಯಾವುದು ಆರೋಗ್ಯ ಮತ್ತು ಸೇರಿದಂತೆ ಇನ್ನಿತರ ಅಧಿಕಾರಿಗಳ ತಂಡ ಕಾರ್ಯಾಚರಣೆ ನಡೆಯುವಂತ ಸಂದರ್ಭದಲ್ಲಿ ಈ ಸಂಬಂಧಪಟ್ಟಾಗೆ ರಾಜ್ಯ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಕೆ ಮಾಡುವಂತ ಕೆಲಸ ಆಗತ್ತೆ. ಈ ಒಂದು ವರದಿ ಸಾಕಷ್ಟು ವರ್ಷಗಳಿಂದ ನಿಷೇಧ ಇರಬೇಕು ಎನ್ನುವಂತ ನಿಟ್ಟಿನಲ್ಲೂ ಕೂಡ ಕನ್ನಡ ಪರ ಸಂಘಟನೆ ಆಗ್ಬೋದು, ನಾಗರಿಕರು ಸೇರಿದಂತೆ ನಾನಾ ಸಂಘಟನೆಗಳಿಂದ ಸರ್ಕಾರಕ್ಕೆ ಒತ್ತಾಯ ಇರುವಂತ ಕೆಲಸ ಆಗ್ತಾ ಇತ್ತು. ಸದ್ಯಕ್ಕೆ ಈಗ ಬಂದಿರುವಂತ ಸರ್ಕಾರ ಸಾರ್ವಜನಿಕವಾಗಿ ನೋಡೋದಾದ್ರೆ ಒಂದೊಳ್ಳೆ ಕೆಲಸ ಮಾಡ್ತಿದೆ ಎನ್ನುವಂತ ಅಭಿಪ್ರಾಯವನ್ನ ರಾಜ್ಯದ ಜನ ಸರ್ಕಾರದ ಒಂದು ಪರವಾಗಿ ಒಂದು ಮಾತುಕತೆ ಆಡುವಂತ ಸಂದರ್ಭದಲ್ಲಿ ಇದೀಗ ಮತ್ತೊಂದು ಒಂದು ಪ್ರಕರಣ ಸಂಬಂಧಪಟ್ಟ ಈಗ ಏನು ರಾಜ್ಯದಲ್ಲಿ ತಂಬಾಕು, ನಿಕೋಟಿನ್ ಉತ್ಪನ್ನಗಳ ಮಾರಾಟಕ್ಕೆ ಬ್ರೇಕ್ ಕೊಡುವಂತ ಕೆಲಸ ಇದೇ ತಿಂಗಳ 10ರಿಂದಲೇ ಅಧಿಕೃತವಾಗಿ ಜಾರಿ ಆಗುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು ಕರ್ನಾಟಕ ಸರ್ಕಾರದಿಂದ. ಈ ಸಂಬಂಧಪಟ್ಟಗೆ ಅಧಿಸೂಚನೆ ಹೊರಡಿಸಿರುವಂತದ್ದು ಆಗಸ್ಟ್ 10ರಿಂದ ಜಾರಿ ಆಗುವಂತೆ 1 ವರ್ಷದ ಅವಧಿಗೆ, ಅಂದ್ರೆ ಆಗಸ್ಟ್ 10ರಿಂದ ಏನ್ ಜಾರಿ ಆಗ್ತಾ ಇದೆಯಲ್ಲ, ಮುಂಬರುವಂತ 2027ರ ಆಗಸ್ಟ್ 9ರವರೆಗೂ ಕೂಡ ಈ ಒಂದು ಆದೇಶ ಜಾರಿ ಆಗಿರುತ್ತೆ. ಈ ಒಂದು ಸಂದರ್ಭದಲ್ಲಿ ಎಲ್ಲೇ ಮಾರಾಟ ಆಗ್ಬೋದು, ಉತ್ಪನ್ನಗಳಾಗ್ಬೋದು, ಅಂದ್ರೆ ರೆಡಿ ಮಾಡುವಂತ ಕಾರ್ಖಾನೆಗಳಿರ್ತವಲ್ಲ ಅಲ್ಲೂ ಕೂಡ ಈ ಒಂದು ಕೆಲಸವನ್ನ ಮಾಡಬಾರ್ದು, ತಯಾರು ಮಾಡಬಾರ್ದು ಎನ್ನುವಂತಲ್ಲೂ ಕೂಡ ಈ ಒಂದು ಆದೇಶದಲ್ಲಿ ಉಲ್ಲೇಖ ಆಗಿದೆ. ಉಲ್ಲೇಖ ಸಂಬಂಧಪಟ್ಟಾಗೆ ಈಗಾಗಲೇ ಅಧಿಕಾರಿಗಳು ಕಾರ್ಯಾಚರಣೆಗೆ ಮುಂದುವರೆದ ಭಾಗವಾಗಿ ನಾವು ಈ ಒಂದು ಕೆಲಸಕ್ಕೆ ಮುಂದಾಗಿದ್ದೇವೆ ಎನ್ನುವಂತಹ ಆದೇಶವನ್ನು ಕೂಡ ಹೊರಡಿಸಿರುವಂತ ಸಂದರ್ಭದಲ್ಲಿ ಮಾಹಿತಿ ಸಿಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಎಲ್ಲೇ ಮಾರಾಟ ಆಗ್ಬೋದು, ರೆಡಿ ಮಾಡುವಂತ ಜಾಗಗಳಾಗ್ಬೋದು, ಎಲ್ಲೇ ಇದ್ರೂ ಕೂಡ ನಾವು ಬ್ಯಾನ್ ಮಾಡುವುದರ ಜೊತೆಗೆ ಸಿಕ್ಕಾಕೊಂಡ್ರೆ ಕಾನೂನಿನ ಮೂಲಕವಾಗಿ ನಾವು ಕ್ರಮಕ್ಕೆ ಮುಂದಾಗ್ತೇವೆ ಅನ್ನುವಂತ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಈ ಮೂಲಕ ರಾಜ್ಯದಲ್ಲಿ ತಂಬಾಕು, ಗುಟ್ಕಾ ಎನ್ನುವಂಥದ್ದೇನು ಅತಿ ಯಥೇಚ್ಛವಾಗಿ ಬಳಕೆ ಆಗುವಂತ ಕೆಲವೊಂದು ಜಿಲ್ಲೆಗಳಿದಾವೆ. ರಾಜ್ಯದಲ್ಲಿ ಜಿಲ್ಲೆಗಳ ಸಂಬಂಧಪಟ್ಟಾಗೆ ಇಡೀ ರಾಜ್ಯಾದ್ಯಂತ ಈ ಒಂದು ನಿಷೇಧ ಹೇರಿರುವ ಸಂಬಂಧಪಟ್ಟಾಗೆ ಗುಟ್ಕಾ ಹಾಗೂ ಪಾನ್ ಮಸಾಲ ತಿನ್ನುವಂತಹ ಒಂದು ಪ್ರಿಯರೇನಿದ್ದಾರೋ ಆ ಸಂಬಂಧಪಟ್ಟಾಗ ಅವರಿಗೆ ಬಿಗ್ ಶಾಕ್ ಅಂದ್ರೆ ತಪ್ಪಾಗಲ್ಲ. ಇದು ಕಾನೂನಿನ ಮೂಲಕವಾಗಿ ಆದೇಶ ಹೊರಡಿಸಿರುವಂತದ್ದು. ಎಲ್ಲೂ ಮಾರಾಟ ಆಗಬಾರ್ದು,
ಸಿಕ್ಕರೆ ಕಠಿಣವಾದಂತ ಕ್ರಮ ಜಾರಿ ಮಾಡೋದ್ರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಹಿಂಜರಿಯಲ್ಲ ಎನ್ನುವಂತ ಎಚ್ಚರಿಕೆ ಸರ್ಕಾರದಿಂದ ಹೊರಡಿಸಿರುವಂತದ್ದು ಸುನಿಧಿ. ಮಂಜುನಾಥ್, ಹಾಗೆ ಈ ಹಿಂದೆ ಕೂಡ ಇದೇ ರೀತಿಯಾಗಿ ಆದೇಶವನ್ನ ಹೊರಡಿಸಲಾಗಿತ್ತು ಗುಟ್ಕಾ ಬ್ಯಾನ್ ವಿಚಾರವಾಗಿ. ಆಗ್ಲೂ ಕೂಡ ಪ್ರತ್ಯೇಕವಾಗಿ ಪ್ಯಾಕೆಟ್ಗಳನ್ನ ಮಾಡಿ ಒಂದರಲ್ಲಿ ಅಡಿಕೆ ಸಪರೇಟು, ಇನ್ನೊಂದರಲ್ಲಿ ಗುಟ್ಕಾವನ್ನ ಸಪರೇಟ್ ಮಾಡಿ ತಂಬಾಕನ್ನ ಮಾರಲಾಗ್ತಾ ಇತ್ತು. ಆಗ ಈ ಒಂದು ಆದೇಶ ಈಗ ಮತ್ತೊಮ್ಮೆ ಬಂದಿರೋ ಕಾರಣ ಈ ಬಾರಿ ಯಾವ ರೀತಿಯಾಗಿ ರದ್ದಾಗುತ್ತೆ, ಯಾವ ರೀತಿಯಾಗಿ ಬ್ಯಾನ್ ಆಗುತ್ತೆ? ಖಂಡಿತವಾಗೂ, ಯಾಕಂತ ಹೇಳಿದ್ರೆ ಕಳೆದ ಬಾರಿ ಜಾರಿಯಾದಾಗ ಆದೇಶ ಜಾರಿಯಾದಾಗ ಬೇರೆ ಬೇರೆ ಅಂದ್ರೆ ಗುಟ್ಕಾನೆ ಒಂದ್ ಕಡೆ ಜೊತೆಗೆ ನಿಕೋಟಿನ್ ಇರುವಂತಹ ಒಂದು ಅಂಶಗಳಿರ್ತಾವಲ್ಲ ಅದನ್ನೇ ಸಪರೇಟ್ ಪ್ಯಾಕ್ ಅನ್ನ ಮಾಡಿ ಮಾರಾಟ ಮಾಡುವಂತ ಕೆಲಸ ಆಗಿತ್ತು. ನಿಕೋಟಿನ್ ಈ ಹಿಂದೆಲ್ಲೂ ಕೂಡ ಆದೇಶ ಜಾರಿಯಾಗಿತ್ತು, ಸಿಗಬಾರದು, ಮಾರಾಟ ಆಗಬಾರ್ದು, ಎಲ್ಲೂ ಕೂಡ ಕಂಡ್ರೆ ನಾವು ದಂಡವನ್ನ ವಿಧಿಸುವಂತ ಕೆಲಸ ಮಾಡ್ತೇವೆ, ಹೆಚ್ಚಿನ ರೀತಿಯಲ್ಲಿದ್ರೆ ಕಾನೂನಿನ ಮೂಲಕವಾಗಿ ಕ್ರಮವನ್ನ ತೆಗೆದು ಜೈಲಿಗೆ ಕಳಿಸುವಂತ ಕೆಲಸವನ್ನು ಕೂಡ ಮಾಡ್ತೇವೆ ಎನ್ನುವಂತ ನಿಟ್ಟಿನಲ್ಲಿ ಆದೇಶನ ಹೊರಡಿಸಿತ್ತು. ಅದರ ಹೊರತಾಗಿ ಕೂಡ ನಿಕೋಟಿನ್ ಕಡಿಮೆ ಪ್ರಮಾಣದಲ್ಲಿ ಜನರಿಗೆ ತಲುಪಿಸುವಂತ ಕೆಲಸ ಆಯಾ ಕಂಪನಿಗಳಿಂದ ಮಾಡ್ತಾ ಇತ್ತು. ಇವೆಲ್ಲವನ್ನು ಕೂಡ ಮನಗಂಡಂತ ಸರ್ಕಾರ ಇದೆಯೋ, ಸಂಬಂಧಪಟ್ಟಾಗಿ ಇಲಾಖೆ ಏನಿದೆಯೋ, ಸದ್ಯಕ್ಕೆ ಈಗ ಅಧಿಕೃತವಾಗಿ ಆದೇಶ ಹೊರಡಿಸಿದ್ದು ಯಾವುದು ಕೂಡ ಮಾರಾಟ ಆಗಬಾರ್ದು, ಇದೆಲ್ಲದಕ್ಕೂ ಕೂಡ ಶಾಶ್ವತ ಪರಿಹಾರ ಒಂದೇ ಮಾರ್ಗ ಎನ್ನುವಂತ ನಿಟ್ಟಿನಲ್ಲಿ ಸರ್ಕಾರದ ಮಟ್ಟದಲ್ಲಿ ಚಿಂತನೆ ಮಾಡಿ ಈಗ ಅಧಿಕೃತವಾದಂತಹ ಆದೇಶವನ್ನ ಹೊರಡಿಸಿರುವಂತದ್ದು. ಹೀಗಾಗಿ 1 ವರ್ಷದ ಕಾಲ ಗುಟ್ಕಾ ತಯಾರಿ ಆಗ್ಬೋದು, ಸಂಗ್ರಹ ಆಗ್ಬೋದು, ಸಾಗಣೆ ಆಗ್ಬೋದು, ಮಾರಾಟಕ್ಕೆ ಎಲ್ಲದಕ್ಕೂ ಕೂಡ ಕಡಿವಾಣ ಏರುವಂತ ಕೆಲಸ ಸರ್ಕಾರದ ಆರೋಗ್ಯ ಸುರಕ್ಷತಾ ಇಲಾಖೆಯಿಂದ ಹೊರಡಿಸಿರುವಂತದ್ದು ಕಣ್ಣಿಗೆ ಕಾಣಿಸ್ತಾ ಇದೆ. ಇದನ್ನ ಯಾವ ರೀತಿ ಪಾಲನೆ ಆಗುತ್ತೆ ರಾಜ್ಯದಲ್ಲಿ ಎನ್ನುವಂಥದ್ದೇ ಮುಂಬರುವಂತಹ ಒಂದು ದಿನಗಳಲ್ಲಿ ಕಾಣಿಸುತ್ತೆ. ಒಂದು ವೇಳೆ ಕಾಣಿಸಿದ್ರೆ ಅವರ ವಿರುದ್ಧವಾಗಿ ನಿರ್ದಾಕ್ಷಿಣ್ಯವಾಗಿ ಕ್ರಮಕ್ಕೆ ಮುಂದಾಗೋದ್ರಲ್ಲಿ ಕಡಾಖಂಡಿತವಾಗಿ ಅಂದ್ರೆ ಖಡಕ್ ಆಗಿರ್ತಾರೆ ಎನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸುನಿಧಿ. ಹಾಗೆ ಮಂಜುನಾಥ್, ಇನ್ನೊಂದು ಕಡೆ ತಂಬಾಕು ಬೆಳೆಗಾರರ ಕಥೆ ಏನು? ಖಂಡಿತ, ಯಾಕಂತ ಹೇಳಿದ್ರೆ ತಂಬಾಕು ಬೆಳೆಯುವಂತವ್ರು ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಭಾಗದಲ್ಲಿ ಇದ್ದಾರೆ. ಕೊಡಗು ಅನ್ನೋದಕ್ಕಿಂತಲೂ ಮಂಡ್ಯ, ಮದ್ದೂರು ಆ ಭಾಗದಲ್ಲಿ ಸಾಕಷ್ಟು ತಂಬಾಕು ಬೆಳೆಯುವಂತವ್ರು ಇದ್ದಾರೆ. ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಒಂದಷ್ಟು ಭಾಗಗಳಲ್ಲಿ ತಂಬಾಕು ಬೆಳೆಯುವಂತವ್ರು ಇದ್ದಾರೆ. ಆದ್ರೆ ಈ ಒಂದು ತಂಬಾಕು ಬೆಳೆಯುವಂತದ್ರ ಒಂದು ಉದ್ದೇಶ ಏನಿದೆಯೋ, ರಾಜ್ಯದಲ್ಲಿ ಇವತ್ತಿನ ಒಂದು ಅಂಶ ಏನಿದೆಯಲ್ಲ, ತಮ್ಮ ಗುಟ್ಕಾ, ಪಾನ್ ಮಸಾಲ ಮಾರಾಟ ಎನ್ನುವಂಥದ್ದು ನಿಷೇಧ ಇರುವಂತದ್ದು. ಅವ್ರು ಬೆಳೆಯುವಂಥದ್ದು ಬೆಳೀಲಿ, ಆದ್ರೆ ಅದನ್ನ ಎಲ್ಲಿ ಮಾರಾಟ ಮಾಡಬೇಕು, ಬೇರೆ ಬೇರೆ ರಾಜ್ಯಗಳಲ್ಲಿದ್ದಾವೋ ಆ ರಾಜ್ಯಗಳಿಗೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಫಾರ್ ಎಕ್ಸಾಂಪಲ್, ಒಡಿಶಾದಲ್ಲಿ ಇತ್ತೀಚೆಗಷ್ಟೇ ಅಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಆದೇಶ ಹೊರಡಿಸಿ ಅಲ್ಲೂ ಕೂಡ ಬ್ಯಾನ್ ಮಾಡಲಾಗಿದೆ. ಅದರ ಸರಣಿ ಬೆನ್ನಲ್ಲೇ ನಮ್ಮ ಕರ್ನಾಟಕದಲ್ಲೂ ಕೂಡ ಜನರ ಆರೋಗ್ಯ ಪ್ರಮುಖವಾಗಿ ಚೆನ್ನಾಗಿರಬೇಕು ಎನ್ನುವಂಥದ್ದೇ ಸರ್ಕಾರದ ಒಂದು ಮೂಲ ಉದ್ದೇಶ ಆಗಿದೆ. ಈ ಕಾರಣದಿಂದಾಗೆ ರಾಜ್ಯದ ಜನರ ಆರೋಗ್ಯದ ಪರಿಣಾಮ ಎನ್ನುವಂತ ನಿಟ್ಟಿನಲ್ಲಿ ಏನು ದುಷ್ಪರಿಣಾಮ ಬೀರ್ತಾ ಇದೆಯಲ್ಲ, ಅದೆಲ್ಲವನ್ನೂ ಕೂಡ ಸರಿಪಡಿಸಬೇಕು. ನಿಮ್ಮ ಆರೋಗ್ಯವನ್ನ ಕಾಪಾಡುವಂತ ಹೊಣೆಗಾರಿಕೆ ನಮ್ಮ ಮೇಲಿದೆ. ನೀವು ಆರೋಗ್ಯವಂತರಾಗಿರ್ಬೇಕು ಅಂತಂದ್ರೆ ಏನೇನು ಕೆಟ್ಟ ಒಂದು ಪದಾರ್ಥಗಳಿರ್ತಾವಲ್ಲ, ನಿಷೇಧ ಇರುವಂತಹ ಪದಾರ್ಥಗಳನ್ನ ಸದ್ಯಕ್ಕೆ ನಾವು ಈಗ ಬ್ಯಾನ್ ಮಾಡ್ತಾ ಇದ್ದೀವಿ. ಬ್ಯಾನ್ ಮಾಡುವ ಮೂಲಕವಾಗಿ ಜನರೇ ಅರಿತುಕೊಂಡು ಕೆಟ್ಟ ಅಭ್ಯಾಸಗಳನ್ನ ಬಿಟ್ರೆ ಒಳಿತು ಎನ್ನುವಂತ ನಿಟ್ಟಿನಲ್ಲೂ ಕೂಡ ಈ ರೀತಿಯಾದಂತ ಒಂದು ಸಂದೇಶ ಸರ್ಕಾರದಿಂದ ಕೊಡುವಂತ ಕೆಲಸ ಆಗಿದೆ ಸುನಿಧಿ. ಧನ್ಯವಾದಗಳು ಮಂಜುನಾಥ್, ನಿಮ್ಮೆಲ್ಲ ಮಾಹಿತಿಗಾಗಿ.